ಸಿಬಿಐ ಕಸ್ಟಡಿಯಲ್ಲಿರುವ ರಾಜ್ಯ ಹೆದ್ದಾರಿ ಮುಖ್ಯ ಯೋಜನಾಧಿಕಾರಿ ಎಸ್ಸಿ ಜಯಚಂದ್ರ ಗಳಿಸಿರೋ ಎಲ್ಲಾ ಬಗೆಯ ಆಸ್ತಿ ಪಾಸ್ತಿ ಯಾವುದೇ ಅಕ್ರಮ ಆಸ್ತಿ ಅಲ್ವಂತೆ. ಗಳಿಸಿರೋ ಆದಾಯವೆಲ್ಲವೂ ಕೃಷಿ ತೋಟಗಾರಿಕೆಯಿಂದ ಬಂದ ಆದಾಯವಂತೆ. ಆದರೆ ಜಯಚಂದ್ರ ಈ ವಾದದಲ್ಲಿ ಹುರುಳೇ ಇಲ್ಲ. ಇದೆಲ್ಲ ಸುಳ್ಳೇ ಸುಳ್ಳು ಅನ್ನೋದನ್ನ ಲೋಕಾಯುಕ್ತ ಪೊಲೀಸರೇ ಸಾಬೀತುಪಡಿಸಿದ್ದಾರೆ. ದಾಳಿಯಲ್ಲಿ ಸಿಕ್ಕ 72 ಲಕ್ಷ ಹಣ ನನ್ನದಲ್ಲ ಎಂದ ಜಯಚಂದ್ರ. ಕೃಷಿಯಿಂದ ಬಂದ ಲಾಭದ ಹಣವೆಂದ ಕಳಂಕಿತ ಅಧಿಕಾರಿ ಎಸ್ ಜಯಚಂದ್ರ ಜಾರಿ ನಿರ್ದೇಶನಾಲಯದ ದಾಳಿಯ ಬಳಿಕ ರಾಜ್ಯಾದ್ಯಂತ ಮಾತಾಗಿರುವ ಅಧಿಕಾರಿ. 1993ರಲ್ಲಿ ಕೇವಲ 2225 ರೂಪಾಯಿ ತಿಂಗಳ ವೇತನ ಪಡೆದಿದ್ದ ಜಯಚಂದ್ರ 2008ರ ಹೊತ್ತಿಗೆ ಕೋಟ್ಯಾಧಿಪತಿ. ಜಮೀನು, ಸೈಟ್ ಖರೀದಿ, ಮನೆಯಲ್ಲಿಯೇ ಲಕ್ಷಾಂತರ ರೂಪಾಯಿ ಕ್ಯಾಶ್ ಇಟ್ಕೊಳ್ಳೋ ಮಟ್ಟಿಗೆ ಐಶ್ವರ್ಯವಂತ. ಈ ಮಧ್ಯೆ ಅಕ್ರಮ ವಾಸನೆಯ ಸುಳಿವು ಸಿಗುತ್ತಲೇ ಲೋಕಾಯುಕ್ತ ಪೊಲೀಸರು 2008ರಲ್ಲಿ ರೈಡ್ ಮಾಡಿದ್ರು. ಆಗ ಸಿಕ್ಕಿದ್ದು ಬರೋಬ್ಬರಿ 72 ಲಕ್ಷ ರೂಪಾಯಿ. ಬಟ್ ಅದು ಅಕ್ರಮ ಗಳಿಕೆಯಲ್ಲ, ಕೃಷಿಯಿಂದ ಬಂದ ಲಾಭ ಎಂದು ಹೊಸ ಲೆಕ್ಕ ಕೊಟ್ಟಿದ್ದು ಇದೇ ಜಯಚಂದ್ರ. ತಾನೊಬ್ಬ ಲಾಭದಾಯಕ ಕೃಷಿಕ ಎಂದಿದ್ದ ಜಯಚಂದ್ರ. ಎಸ್, ಅವತ್ತು 72 ಲಕ್ಷ ರೂಪಾಯಿ ಸಿಕ್ಕಾಗ ಅದು ಅಕ್ರಮ ಗಳಿಕೆಯಲ್ಲ, ನಾನೊಬ್ಬ ಲಾಭದಾಯಕ ಕೃಷಿಕ ಎಂದು ಲೋಕ ಪೊಲೀಸರೆದುರು ಜಯಚಂದ್ರ ಹೇಳಿಕೆ ನೀಡಿದ್ರು. ಆದ್ರೆ ಇದನ್ನ ಲೋಕಾಯುಕ್ತ ಪೊಲೀಸರು ಒಪ್ಪಿಕೊಳ್ಳಿಲ್ಲ. ತೋಟಗಾರಿಕಾ ಇಲಾಖೆಯ ಅಡಿಷನಲ್ ಡೈರೆಕ್ಟರ್ ಹಿತ್ತಲಮನಿ ನೇತೃತ್ವದಲ್ಲಿ ಒಂದು ಮೌಲ್ಯ ಮಾಪನ ನಡೆಯುತ್ತೆ. ಹಿತ್ತಲಮನಿ ನೇರವಾಗಿ ನೆಲಮಂಗಲ ಬಳಿಯ ಎಂಟುಗಾನಹಳ್ಳಿಯಲ್ಲಿರುವ 16 ಎಕರೆ ಜಮೀನಿನಲ್ಲಿ ಒಂದು ರೌಂಡ್ ಹಾಕಿ ವರದಿ ಕೊಟ್ಟರು. ತೆಂಗಿನಿಂದ ನಿವ್ವಳ ಆದಾಯ 49,413 ರೂಪಾಯಿ ಬಂದಿದೆ ಅಂತ ಹೇಳಿದ್ರೆ ವಾಸ್ತವಾಂಶ ಅದರಿಂದ ಬಂದಿದ್ದು 24,707 ರೂಪಾಯಿ. ಅಡಿಕೆಯಿಂದ 19,800 ರೂಪಾಯಿ ಅಂದ್ರೆ ವಾಸ್ತವವಾಗಿ ಬರಬಹುದಾಗಿರುವುದು 9,900 ರೂಪಾಯಿ. ಸಪೋಟದಿಂದ 2,110 ರೂಪಾಯಿ ಅಂದ್ರೆ ವಾಸ್ತವ ಆದಾಯ 1,055 ರೂಪಾಯಿ. ಮಾವು ನಿವ್ವಳ ಆದಾಯ 2,790 ರೂಪಾಯಿ, ವಾಸ್ತವ ಆದಾಯ 1,395 ರೂಪಾಯಿ. ಹುಣಸೆ 570 ರೂಪಾಯಿ, ವಾಸ್ತವ ಆದಾಯ 285 ರೂಪಾಯಿ. ಕರಿಬೇವು 7,680 ರೂಪಾಯಿ, ವಾಸ್ತವ ಆದಾಯ 3,840 ರೂಪಾಯಿ. ನೆಲ್ಲಿ 14,260 ರೂಪಾಯಿ, ವಾಸ್ತವ ಆದಾಯ 7,130 ರೂಪಾಯಿ. ಒಟ್ಟು 96,623 ರೂಪಾಯಿ, ವಾಸ್ತವ ಆದಾಯ 48,312 ರೂಪಾಯಿ. ಇಲ್ಲಿಗೆ ಜಯಚಂದ್ರ ಹೇಳಿದ್ದೆಲ್ಲ ಸುಳ್ಳೇ ಸುಳ್ಳು ಅನ್ನೋದು ಸಾಬೀತಾಯಿತು. ಹಿತ್ತಲಮನಿಯವರು ಕೊಟ್ಟ ವರದಿಯನ್ನ ಆಧರಿಸಿ ಲೋಕಾಯುಕ್ತ ಪೊಲೀಸರು ಸರ್ಕಾರಕ್ಕೆ ಅಂತಿಮ ತನಿಖಾ ವರದಿಯನ್ನ ಕಳಿಸಿದ್ರು. ದೋಷಾರೋಪ ಪಟ್ಟಿ ಸಲ್ಲಿಕೆಗೆ ಅನುಮತಿ ಕೊಡಿ ಎಂದು 4-5 ಬಾರಿ ಪತ್ರ ಬರೆದರೂ ಸರ್ಕಾರದಿಂದ ಇದುವರೆಗೂ ವರದಿ ಬಂದಿಲ್ಲ. ಇದೀಗ ಇದೇ ವರದಿಯನ್ನ ಎಸಿಬಿ ಅಧಿಕಾರಿಗಳು ಪರಿಶೀಲಿಸುತ್ತಿದ್ದಾರೆ. ಜಿ ಮಹಂತೇಶ್, ಸುವರ್ಣ ನ್ಯೂಸ್.